ಎರಡನೇದಾಗಿ ಶರಾವತಿಗೆ ಉಪ್ಪು ನೀರು ಬರ್ತದೆ ಅನ್ನುವಂಥದ್ದು ಎರಡನೇ ಪಾಯಿಂಟು. ಒಂದು ವರ್ಷದಲ್ಲಿ ಮಾತ್ರ 0.37 ನಾವೇನು ಸರಾಸರಿ ಗೇರುಸೊಪ್ಪದಿಂದ 170 220 TMC ವರ್ಷದಲ್ಲಿ ಹರಿದು ಬಿಡ್ತಾ ಇದ್ರಿ ಗೇರುಸೊಪ್ಪದಿಂದ. ಮುಂದಿನ ದಿವಸದಲ್ಲೂ ಫಸ್ಟ್ ವರ್ಷ ಮಾತ್ರ 0.37 TMC ಸ್ಟೋರ್ ಮಾಡಿ ಇಟ್ಟಿರ್ತೀರಿ. ಅದಾದ ನಂತರ ಪ್ರತಿ ವರ್ಷ ಬೇರೆ ವರ್ಷದಲ್ಲೂ ಸಹ ಪ್ರತಿ ವರ್ಷ 180 220 TMC ಇವತ್ತೇನು ಹರಿದು ಬರ್ತಾ ಇದೆಯೋ ಅದರ ಮುಂದಿನ ದಿವಸದಲ್ಲಿ ಅದೇ ಥರ ಹರಿದು ಹೋಗುತ್ತೆ. ಸೊ ಅದರಿಂದ ಈ ಉಪ್ಪಿನ ನೀರು ಏನು ತೊಂದರೆ ಆಗುತ್ತೆ ಅಂತ ಇದು ಅದರದ್ದು ಆತಂಕ ಬೇಡ ಅಂತ ಹೇಳ್ತಾ ಇದ್ದೀನಿ ಸರ್. KPC ಅವರು ಉತ್ತರ ಕೊಟ್ಟಿದ್ದು, ಇಲ್ಲ ನಾವು 0.37 TMC ನೀರನ್ನಷ್ಟೇ ಎತ್ತುತ್ತೀವಿ, ಆ ನೀರನ್ನು ಎತ್ಕೊಂಡು 60 ವರ್ಷಗಳ ಕಾಲ ಅದನ್ನು ಪುನರ್ಬಳಕೆ ಮಾಡ್ತೀವಿ ಅನ್ನೋ ಉತ್ತರವನ್ನು ಕೊಟ್ಟರು. ಇದರಿಂದ ಉಪ್ಪು ನೀರಿನ ಸಮಸ್ಯೆ ಆಗಲ್ಲ ಅಂತ. ಸರಿ, ಹಾಗಿದ್ರೆ ಈ 0.37 TMC ನೀರು ಅಂದರೆ ಎಷ್ಟು? 1 ಕೋಟಿ ಲೀಟರ್ ಅಷ್ಟು ನೀರು ಒಂದು. ಎರಡನೇದು, ನೀವೇನು ಪ್ರೊಜೆಕ್ಟ್ ಮಾಡೋಕ್ಕೆ ಹೊರಟಿದ್ದೀರೋ ಆ ಪ್ರದೇಶ ಬೇಗೋಡಿ ಪ್ರದೇಶದಲ್ಲಿ ಒಂದು ಹಳ್ಳ ಹರಿದು ಬರುತ್ತೆ, ಕಲ್ಲಟ್ಟಿ ಹಳ್ಳ ಅಂತ. ಅದು ಹಾಡಗೇರಿಯಿಂದ ಮತ್ತು ಬೇಗೋಡಿ ಪ್ರದೇಶದಿಂದ ಬಂದು ಇಲ್ಲಿಗೆ ಶರಾವತಿಗೆ ಬಂದು ಸೇರುತ್ತೆ. ಅದು ಗೇರುಸೊಪ್ಪ ಡ್ಯಾಮ್ ಆದ ಮೇಲೆ ಅಂದರೆ ನಂತರದ ಜಾಗದಲ್ಲಿ ಇದು ಬಂದು ಸೇರುವಂಥ ಪ್ರದೇಶ ಇದೆ. ಸೊ ನಾವೀಗ ಅವಲೋಕನ ಮಾಡೋಕ್ಕೆ ಹೋದರೆ ವರ್ಷ ಪೂರ್ತಿಯಾಗಿ ಶರಾವತಿಗೆ ಕೆಲವೊಂದು ಉಪನದಿಗಳು ಮಾತ್ರ ನೀರನ್ನು ಕೊಡುತ್ತೆ. ಅದರಲ್ಲಿ ಗುಂಡುಬಾಳ ಹೊಳೆ ಒಂದು, ಮತ್ತು ಅದು ಬಿಟ್ಟರೆ ನನ್ನ ಲೆಕ್ಕದಲ್ಲಿ ಕಲ್ಲಟ್ಟಿ ಒಂದೇ, 2 ಪ್ರಮುಖ ಉಪನದಿಗಳು ಮಾತ್ರ ಶರಾವತಿಗೆ ಬಂದು ಸೇರುವಂಥದ್ದು ಡ್ಯಾಮ್ ಆದ ನಂತರ. ಹಾಗಾಗಿ ಈ ನೀವು ಪ್ರೊಜೆಕ್ಟ್ ಮಾಡೋಕ್ಕೆ ಹೊರಟಿರುವಂಥ ಜಾಗದಲ್ಲಿ 30 ಸೆಂಟಿಮೀಟರ್ಗಿಂತ ದಪ್ಪ ಇರುವಂಥ 16,000 ಮರಗಳನ್ನು ಕಡಿದು ಆ ಪ್ರದೇಶವನ್ನು ಬೇರೆ ರೀತಿಯಲ್ಲೇ ಡೆವಲಪ್ ಮಾಡಿ ಪ್ರೊಜೆಕ್ಟ್ ಮಾಡೋಕ್ಕೆ ಹೊರಟಿದ್ದೀರಾ. ಆ ಪ್ರದೇಶದಲ್ಲೇ ಈ ನದಿ ಹುಟ್ಟೋದು, ಕಲ್ಲಟ್ಟಿ ಹೊಳೆ. ಸೊ ಇದೊಂದು ಪ್ರಮುಖ ಉಪನದಿ, ಇದು ವರ್ಷ ಪೂರ್ತಿ ಶರಾವತಿಗೆ ಬಂದು ಸೇರ್ತಾ ಇರುವಂಥ ಪ್ರಮುಖ ಉಪನದಿ. ಸೊ ಅದರ ಹರಿವು ಹುಟ್ಟುವಂಥ ಜಾಗದಲ್ಲೇ ನೀವು ಈ ಪ್ರೊಜೆಕ್ಟ್ ಮಾಡಿದ್ರೆ ಆ ನದಿ ಉಳ್ಕೊಳತ್ತಾ, ಉಪನದಿ ಉಳ್ಕೊಳತ್ತಾ? ಅದು ಬಂದಿಲ್ಲ ಅಂತಂದಮೇಲೆ ಈಗ ಆಲ್ರೆಡಿ ಉಪ್ಪೋಣಿ ತನಕ ಉಪ್ಪು ನೀರು ಬರ್ತಾ ಇದೆ, ಆಬ್ವಿಯಸ್ಲಿ ಗೇರುಸೊಪ್ಪ ತನಕ ಉಪ್ಪು ನೀರು ಹೋಗುತ್ತೆ. ಈ ಫ್ಯಾಕ್ಟನ್ನು ಯಾಕೆ ಮುಚ್ಚಿಟ್ಟು ಯಾವುದೇ ಎವಿಡೆನ್ಸ್, ಸೈಂಟಿಫಿಕ್ ಎವಿಡೆನ್ಸ್ ಕೊಡದೇನೆ ನೀವು ಪತ್ರಿಕಾಗೋಷ್ಠಿ ಮಾಡಿದ್ದೀರಾ? ಸೊ ನಮ್ಮಲ್ಲಿ ಎವಿಡೆನ್ಸ್ ಇದೆ, ನೀವೇ ಮಾಡಿರುವಂತಹ ಬಯೋಡೈವರ್ಸಿಟಿ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅಂತ ವೈಲ್ಡ್ ಲೈಫ್ ಕ್ಲಿಯರೆನ್ಸಿಗೆ ನೀವು ಕೊಟ್ಟಿರುವಂತಹ ದಾಖಲೆಯಲ್ಲಿ ನಾನು ಇದನ್ನು ಅಟ್ಯಾಚ್ ಮಾಡ್ತಾ ಇರ್ತೀನಿ. ಸೊ ಆ ದಾಖಲೆಯಲ್ಲಿ ಕ್ಲಿಯರಾಗಿ ಮೆನ್ಷನ್ ಆಗಿದೆ, ನದಿಯ ನೀರಿನ ಹರಿವಿನಲ್ಲಿ ಹೆಚ್ಚು ಕಡಿಮೆ ಆಗಬಹುದು ಅಂತ. ಸೊ ಇದು ಸೈಂಟಿಫಿಕಲಿ ಪ್ರೂವನ್ ದಟ್ ದಿಸ್ ಪ್ರಾಜೆಕ್ಟ್ ವಿಲ್ ಮೇಕ್ ದ ಶರಾವತಿ ಆಸ್ ಒನ್ ಆಫ್ ದ ಡ್ರೈ ರಿವರ್